ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈಗಾಗಲೇ ಪರ್ವತ ಚಾರಣ, ಕುಮಾರ ಪರ್ವತಕ್ಕೆ ಚಾರಣ ಹೋಗುವಂತ ಒಂದು ಸಮಯವನ್ನು ವ್ಯತ್ಯಾಸ ಮಾಡಿದಿರಿ. ಅದು ಯಾಕೆ ಅಂತೇಳಿ ಕೇಳಿದೆ. ಈಗಾಗಲೇ ಮೊದಲು 5:15 ಗಂಟೆಗೆ ಅದು ಹೋಗುವಂತ ಒಂದು ವ್ಯವಸ್ಥೆ ಇತ್ತು. ಬೆಳಿಗ್ಗೆ 5ರಿಂದ ಸಂಜೆ ಅದನ್ನು 6 ಗಂಟೆವರೆಗೆ ನಿಗದಿಗೊಳಿಸಿದ ಕಾರಣ ಅಲ್ಲಿಂದ ಶೇಷಗಿರಿ ಪರ್ವತಕ್ಕೆ ಮುಟ್ಟುವಾಗ 10:10 ಆಗ್ತದೆ. 10 ಗಂಟೆ ನಂತರ ಹೋದವರನ್ನು ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಚಾರಣ ಹತ್ತಲಿಕ್ಕೆ. ಅದಕ್ಕೋಸ್ಕರ ಆ ಟೈಮ್ ಅನ್ನು ವ್ಯತ್ಯಾಸ ಮಾಡಬೇಕು. 5:15 ಗಂಟೆ ಮೊದಲಿದ್ದ ಸಮಯವನ್ನೇ ನಿಗದಿಪಡಿಸಬೇಕು ಅಂತ ಒಂದು. ಆನಂತರ 10:15 ಗಂಟೆ ಒಳಗೆ ಇಲ್ಲಿಂದ ನಮ್ಮ ಸುಬ್ರಹ್ಮಣ್ಯ ಗದ್ದೆಯಿಂದ ಹೊರಟಂತ ಚಾರಣದ ಏನು ಚಾರಣಾರ್ಥಿಗಳಿದ್ದಾರ ಅವರ ಪ್ರವಾಸಿಗರಿಗೆ ಇಲ್ಲಿ ನಮ್ಮ ಶೇಷಗಿರಿ ಪರ್ವತಕ್ಕೆ ಮುಟ್ಟುವಾಗ 10:15 ಗಂಟೆ ಕಳೀತದೆ ಒಮ್ಮೊಮ್ಮೆ. ಆ 10:15 ಗಂಟೆ ಕಳೆದ್ರೂ ಕೂಡ ಅಲ್ಲಿ ಅವರಿಗೆ ಪ್ರವೇಶವನ್ನು ಕೊಡಬೇಕು ಮತ್ತೆ ಚಾರಣ ಹತ್ತಲಿಕ್ಕೆ ಅಂತ ಹೇಳುವ ಒಂದು ವಿಷಯವನ್ನು ಮಂಡನೆ ಮಾಡ್ತಿದ್ದೇನೆ. ಅದು ಇವರ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ಅವರಿಗೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮ್ಮಲ್ಲಿ ಸುಬ್ರಹ್ಮಣ್ಯದಿಂದ ಕುಮಾರ್ ಪರ್ವತಕ್ಕೆ ಚಾರಣ ಮಾಡಲು 12 ಕಿಲೋಮೀಟರ್ ಇದೆ. ಅಪ್ ಅಂಡ್ ಡೌನ್ ಸೇರಿ 24 ಕಿಲೋಮೀಟರ್ ಇದೆ. 24 ಕಿಲೋಮೀಟರ್ ಇದ್ದಂತ ಸಂದರ್ಭದಲ್ಲಿ 2 ದಿವಸ ಬೇಕಾಗ್ತಿತ್ತು ಚಾರಣಗರಿಗೆ ಹೋಗಿ ಬರ್ಲಿಕ್ಕೆ. ಆ 2 ದಿವಸದಲ್ಲಿ ಬೆಳಗ್ಗೆ 6 ಗಂಟೆಗೆ ಅವ್ರು ಪ್ರಾರಂಭ ಮಾಡಿದ್ರೆ ಅವರು ಪರ್ವತ ಏರ್ಲಿಕ್ಕೆ ಸುಮಾರು ಅಲ್ಲಿ ಹೋಗಿ ಒಂದು ಕಡೆ ಹೋಗಿ ವಾಸ್ತವ್ಯ ಮಾಡಬೇಕಾಗ್ತಾ ಇತ್ತು. ಅಂತ ಪರಿಸ್ಥಿತಿಯಲ್ಲಿ ಚಾರಣಿಗರ ಒಂದು ಸುರಕ್ಷತೆಗಾಗಿ ಅಲ್ಲಿ ವಾಸ್ತವ್ಯ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಅಲ್ಲಿ ಇರಲಿಲ್ಲ. ಮತ್ತೆ ಅಲ್ಲಿ ವನ್ಯಜೀವಿಗಳ ಓಡಾಟ ಮಾಡುವಂತದ್ದು ಇದೆ, ಆನೆಗಳು ಓಡಾಡ್ತವೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಸಮಯ ಬದಲಾವಣೆ ಮಾಡಿ ಇವತ್ತು 2024ರಲ್ಲಿ 5 ಜೂನ್ 2024ರಲ್ಲಿ ಒಂದು ತಜ್ಞರ ಅಂದ್ರೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ ಸಮಯವನ್ನು ಬದಲಾವಣೆ ಮಾಡಿದ್ದಾರೆ. ಈಗ ನಾವೇನು ಚಾರಣ ನಡೀತಾ ಇದೆ ಅದರಲ್ಲಿ ಇವತ್ತು ಬೀದಳ್ಳಿ ಕುಮಾರ್ ಪರ್ವತ 14 ಕಿಲೋಮೀಟರ್ ಚಾರಣ ಇದೆ. ಇದಕ್ಕೆ ಸುಮಾರು 7 ಗಂಟೆ ಬೇಕಾಗ್ತದೆ. ಹಾಗೆ ಬೀದಳ್ಳಿ ಕುಮಾರ್ ಪರ್ವತ ಸುಬ್ರಹ್ಮಣ್ಯ ಇದು 19 ಕಿಲೋಮೀಟರ್ ಚಾರಣಕ್ಕೆ ಬೇಕಾಗಿರೋ ಸಮಯ ಸುಮಾರು 10ರಿಂದ 12 ಗಂಟೆ ಇದೆ. ಸುಬ್ರಹ್ಮಣ್ಯ ಶೇಷ ಪರ್ವತ ಸುಬ್ರಹ್ಮಣ್ಯ ಇದು ಈಗ ಚಾಲ್ತಿಯಲ್ಲಿದೆ. ಇದು 20 ಕಿಲೋಮೀಟರ್ ಇದೆ. 20 ಕಿಲೋಮೀಟರ್ 24 ಕಿಲೋಮೀಟರ್ ಆಗ್ತಾ ಇತ್ತು. 2 ಕಿಲೋಮೀಟರ್ ನಾವು ಕಡಿಮೆ ಮಾಡಿದ್ದೇವೆ. 2 ಕಿಲೋಮೀಟರ್ ಕಡಿಮೆ ಮಾಡಿದ ಉದ್ದೇಶ ಅಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆ ಒಳಗಾಗಿ ಅವರು ಬರಬೇಕು ಅಂತ ಹೇಳಿ. ಅಲ್ಲಿ ನಮ್ಮ APC ಕ್ಯಾಂಪು ಇದೆ, ಆಂಟಿ ಪೋಚಿಂಗ್ ಕ್ಯಾಂಪು ಇದೆ. ಇದೆಲ್ಲ ನಾವು ಸಮಯ ಬದಲಾವಣೆ ಮಾಡಿದಂತದ್ದು. ಮತ್ತೆ ಕ್ಯಾರಿಂಗ್ ಕೆಪಾಸಿಟಿ ಪ್ರಕಾರ ಒಂದ್ಸಲ ನಾನು ನೋಡಿದಾಗ ಸುಮಾರು 2-3 ಸಾವಿರ ಜನ ಅಲ್ಲಿ ಇವತ್ತು ಆ 2-3 ಸಾವಿರ ಜನ ಪ್ರವಾಸಿಗರು ಒಂದೇ ಕಡೆ ಸೇರ್ಬಿಟ್ರೆ ಏನೇನು ಆಗ್ತವೆ ಅಂತ ಹೇಳಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗ್ತದೆ. ಆ ಕಾರಣದಿಂದ ಅದಕ್ಕೆ ಪ್ರತಿ ದಿವಸ 150 ಜನರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮಾಡಿ ರೆಗ್ಯುಲೇಟ್ ಮಾಡಿ ಇವತ್ತು ಅದನ್ನು ಮತ್ತೆ ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ಕಾಡ್ಗಿಚ್ಚಾಗುವಂತ ಸಂದರ್ಭದಲ್ಲಿ ಅದು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಸುಮಾರು 6 ತಿಂಗಳವರೆಗೆ ಈ ಚಾರಣ ನಡೀತದೆ, ಯಶಸ್ವಿಯಾಗಿ ನಡೀತಾ ಇದೆ. ಈಗೇನ್ ನಾವು ಮಾಡಿದ್ದೀವಿ ಸರಿಯಾಗಿ ಮಾಡಿದ್ದೀವಿ, ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಅದಕ್ಕೆ ಹೊರತುಪಡಿಸಿ ಏನಾದ್ರೂ ಸಲಹೆಗಳಿದ್ರೆ ಹೇಳಿ ಸುಧಾರಣೆ ಮಾಡುವಂತದ್ದು ಅವಶ್ಯಕತೆ ಇದ್ರೆ ಅದನ್ನು ಮಾಡ್ಲಿಕ್ಕೆ ನಾನು ಸೂಚನೆ ಕೊಡ್ತೇನೆ. ಈಗಾಗಲೇ ನೀವು ಮಾಡಿದ್ದು ಓಕೆ ಸರ್. ಆದ್ರೆ ಈಗ 6 ಗಂಟೆಗೆ ಪ್ರಾರಂಭವಾಗುವ ಚಾರಣವನ್ನು ದೇವರಗದ್ದೆಯಿಂದ 5:15 ಅರ್ಧ ಗಂಟೆ ಮುಂಚಿತವಾಗಿ ಹೊರಟ್ರೆ ಅವರಿಗೆ ಚಾರಣ ಹತ್ತಲಿಕ್ಕೆ ಆಗ್ತದೆ. 10 ಗಂಟೆ ನಂತರ ಅಲ್ಲಿ ಶೇಷಗಿರಿ ಪರ್ವತದಿಂದ ಪೊಲೀಸರ ಅಲ್ಲಿ 10 ಗಂಟೆ ಒಳಗೆ ಮುಟ್ಟಿದ್ರೆ ಮಾತ್ರ ಮತ್ತೆ ಮೇಲೆ ಹತ್ತಲಿಕ್ಕೆ ಬಿಡ್ತಾರೆ. ಮತ್ತೆ ಉಳಿದವರು ಅಲ್ಲಿವರೆಗೆ ಹೋಗಿ ವಾಪಸ್ ಬರುವಂತ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಅದಕ್ಕೆ ಅಲ್ಲಿ ಯಾವುದೇ ಸಮಯ ನಿಗದಿ ಮಾಡಿದ್ದು ಬೇಡ ಅಂತೇಳಿ ಶೇಷಗಿರಿ ಪರ್ವತದಿಂದ ಹತ್ತಿಕೊಂಡು ಹೋಗುವವರಿಗೆ ಯಾವುದೇ ಸಮಯದ ನಿಗದಿ ಬೇಡ ಅಂತ ಹೇಳಿ 5:30 ಗಂಟೆಗೆ